ನೋಡಿ, ಪ್ರಶ್ನೆ ಇರೋದೇ, ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಸಿಬ್ಬಂದಿ ಅವಕಾಶವನ್ನು ಕೊಟ್ಟಿಲ್ಲ. CET ಡ್ರೆಸ್ ಕೋಡ್ ಅಲ್ಲಿ ಜನಿವಾರ ಇರಬಾರ್ದು ಅಂತ ಯಾವುದೇ ಅಂಶಗಳು ಇರಲಿಲ್ಲ. ಮಾನದಂಡ ಅಂತ ಒಂದಿರುತ್ತೆ. ಯಾವುದು ಈ ಹಾಲ್ಗೆ ಬರಬೇಕಾದ್ರೆ, ಎಕ್ಸಾಮ್ ಹಾಲ್ಗೆ ಬರಬೇಕಾದ್ರೆ ಪೆನ್ ಈ ಥರದ್ದು ಕ್ಯಾರಿ ಮಾಡಬೇಕು, ಇಂಥ ಪೆನ್ನೇ ಯೂಸ್ ಮಾಡಬೇಕು, ಆಮೇಲೆ ಹಾಲ್ ಟಿಕೆಟ್ನ ಪ್ರತಿ ಇರಬೇಕು, ಆಮೇಲೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ತಗೊಂಡು ಬರಬಾರ್ದು. ಈ ಥರದ್ದೊಂದು ಮಾನದಂಡಗಳು ಇರುತ್ತೆ. ಜನಿವಾರ ಹಾಕಿದ್ದಕ್ಕೆ ಪರೀಕ್ಷೆಗೆ ಸಿಬ್ಬಂದಿಗಳು ಇಲ್ಲ ಅವಕಾಶ ಕೊಟ್ಟಿಲ್ಲ. ರೂಲ್ಸ್ ಇದೆಯಾ? ಹಂಗೆ ನೋಡಿದ್ರೆ ರೂಲ್ಸ್ ಇರಲಿಲ್ಲ. ರೂಲ್ಸ್ ಇಲ್ಲದೆ ಇದ್ದ ಮೇಲೆ ಇವ್ರು ಹೆಂಗೆ ತಡೆಯೋದಕ್ಕೆ ಬರುತ್ತೆ? ಇವರೇ ರೂಲ್ಸ್ ಮಾಡೋದಕ್ಕೆ ಬರುತ್ತಾ? ಜನಿವಾರ ತೆಗೆಸಿ ವಿವಾದಕ್ಕೆ KEA ಕರ್ನಾಟಕ ಪರೀಕ್ಷಾ ಮಂಡಳಿ ಸಿಕ್ಕಾಕೊಂಡಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಿಕ್ಕಾಕೊಂಡಿದೆ. ಈಗ ವರದಿ ತರಿಸ್ಕೊಳ್ತೀವಿ ಅಂತ ಅಂದರೆ ಏನು ಪ್ರಯೋಜನ? ವರದಿ ಯಾವ ಕರ್ಮಕ್ಕೆ? ಆ ವಿದ್ಯಾರ್ಥಿದು ಜೀವನ ಹಾಳಾಯ್ತಲ್ಲ 1 ವರ್ಷ. ಯಾರಿದಕ್ಕೆ ರೆಸ್ಪಾನ್ಸಿಬಲ್ಲು? ಈಗ ವರದಿ ತರಿಸ್ಕೊಂಡಾದ್ರೂ ಏನು? ಕ್ರಮ ಆದ್ರೂ ಏನು? ಯಾರಿಗೆ ಬೇಕಾಗಿದೆ ಕ್ರಮ? ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಅಂಧಕಾರಕ್ಕೆ ನಿಮ್ಮಿಂದ ತಳ್ಳಲ್ಪಟ್ಟಲ್ಲ. ಇದಕ್ಕಿಂತ ನತದೃಷ್ಟದ ಸಂಗತಿ ಇನ್ನೇನಿದೆ? ಏನ್ ತಪ್ಪು ಮಾಡ್ದ ಆತ ಅನ್ನೋದು ಪ್ರಶ್ನೆ. ಕಣ್ಮುಂದೆ ನೀವು ಜನಿವಾರ ಕಿತ್ತಾಕ್ತೀರಾ ಅಂತ ಹೇಳಿದ್ರೆ, ಅದನ್ನ ಕಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ವಿಕೃತಿ ಅಲ್ವಾ? ಇದಕ್ಕೆ ವಿಕೃತಿ ಅಂತಾನೆ ಕರೆಯೋದು. ನಮ್ಮ ತಂಗಿ ಮಗ ಬಿಜ್ಞ CET ಎಕ್ಸಾಮ್ಗೋಸ್ಕರ ಆದಿಚುಂಚನಗಿರಿ PU ಕಾಲೇಜಿಗೆ ಹೋಗಿದ್ದ. ಅಲ್ಲಿ ಎಲ್ಲರೂ ಚೆಕ್ ಮಾಡಿದ್ರೆ ಇವನು ಟಿ ಶರ್ಟ್ ಪಕ್ಕದಲ್ಲಿ ಜನಿವಾರ ಕಂಡಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ರೆ ಜನಿವಾರ ತೆಕ್ಕೊಂಡು ಬರ್ಬೇಕು ಅಂತ ಅವನಿಗೆ ಹೇಳ್ಯಾರೆ. ಅವನೇನ್ ಮಾಡಿದೆ, ಯಾವುದೇ ಕಾರಣ ನಾನು ಎಕ್ಸಾಮ್ ಬರೆದಿರೋ ತಂದಲ್ಲಿ ನಾನು ಜನಿವಾರ ತೆಗಿಯಲ್ಲ ಅಂತ ಹೇಳಿಯಾನೆ. ಕೊನೆಗೆ ಸುಮಾರು ಹೊತ್ತು ಅವ್ನು ಹೊರಗಡೆ ನಿಲ್ಲಿಸಿದ್ದಾರೆ. ಇವನ್ ಎದುರುಗಡೆ ಉಳಿದ 2 ವಿದ್ಯಾರ್ಥಿಗಳದ್ದು ಜನಿವಾರ ತೆಗಿ ಹೇಳ್ಯಾರ, ಅವ್ರು ತೆಕ್ಕೊಂಡ್ಬಂದಿದ್ದಾರೆ ಅಲ್ಲಿ ಅಂತ ಅವ್ನು ಹೇಳ್ಯಾನೆ. ಆಮೇಲೆ 1/4 ಗಂಟೆ ಮೇಲೆ ನೀವು ಎಕ್ಸಾಮ್ ಬರೀತಿರೋದ್ರಿಂದ ಅವ್ರಿಗೆ ಗ್ಯಾರಂಟಿ ಆಗಿದ್ರಿಂದ ಅವನ್ ಕರೆಸಿ ಕೈಯಲ್ಲಿ ಕಟ್ಟಿರ್ತಕ್ಕಂಥ ಕಾಶಿದಾರನ್ನ ತೆಗೆಸಿ ಡಸ್ಟ್ಬಿನ್ಗೆ ಹಾಕಿ ಎಕ್ಸಾಮ್ ಒಳಗಡೆ ಕಳಿಸ್ಯಾರೆ. ಈ ರೀತಿ ಹುಡುಗರಿಗೆ, ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಈ ರೀತಿ ಘಟನೆ ಹಾಕೊಳ್ಳೋ ಅವ್ರಿಗೆ ಸಹಜವಾಗಿ ಟೆನ್ಷನ್ ಆಗುತ್ತೆ. ಅದ್ರ ಪರಿಣಾಮ ಅವರ ರಿಸಲ್ಟ್ ಮೇಲೂ ಬೀಳೋಂಥ ಸಾಧ್ಯತೆ ಇದೆ. ಸರ್ಕಾರ ಇದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನ್ಯಾಯ ಕೊಡಬೇಕು ಅಂತ ಕೋರ್ಕೊಳ್ತೇನೆ. ಬ್ರಾಹ್ಮಣರು ಒಂದೇ ಅಲ್ಲ, ಗೌಡ ಸಾರಸ್ವತರು, ಲಿಂಗಾಯತರು, ಕ್ಷತ್ರಿಯರು, ಸೊನೆಗಾರರು, ಇಂಥ ತುಂಬಾ ಕ್ಯಾಸ್ಟ್ಗಳಲ್ಲಿ ಜನಿವಾರಗಳನ್ನು ಹಾಕಂತ ಸಂಪ್ರದಾಯ ನಮ್ಮ ಹಿಂದೂ ಸಂಪ್ರದಾಯ ಅವಿಭಾಜ್ಯ ಅಂಗ. ಇದಕ್ಕೆಲ್ಲ ಒಂದು ಸರ್ಕಾರ ನ್ಯಾಯ ಕೊಡುತ್ತೆ ಅನ್ನೋದು ನನ್ನ ಭಾವನೆ. ಎಲ್ಲ ಹುಡುಗರಿಗೂ ರಕ್ಷಣೆ ಮಾಡ್ಬೇಕಂತ ಸರ್ಕಾರ ಜವಾಬ್ದಾರಿ ಅಂತ ನಾನು ಮನವಿ ಮಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್. ಇದು ಪ್ಯೂರ್ಲಿ ವಿಕೃತಿ. ಇದು ವಿಕೃತಿ ಅಲ್ಲದೆ ಇನ್ನೇನಿಲ್ಲ. ಕಣ್ಮುಂದೆ ಜನಿವಾರನ ಕತ್ತರಿಸೋದು, ಇನ್ನೊಬ್ಬರ ಧಾರ್ಮಿಕ ಆಚರಣೆಗೆ ಧಕ್ಕೆ ತರೋದು, ಇದು ವಿಕೃತಿ. ಇದು ಷಡ್ಯಂತ್ರ ಅಲ್ಲದೆ ಇನ್ನೇನು ಅಂತ. ಈಗ ಒಂದ್ ಕಡೆ ಆಗಿದ್ರೆ ಅಚಾನಕ್ಕಾಗಿ ಸಿಬ್ಬಂದಿಗೆ ಮಾಹಿತಿ ಕೊರತೆಯಿಂದ ಆಯ್ತು ಅಂತ ಒಪ್ಕೊಳ್ಬಹುದು. ಬೇರೆ ಬೇರೆ ಕಡೆಗಳಲ್ಲಿ ಸೇಮ್ ಇನ್ಸಿಡೆಂಟ್ ದಾಖಲಾಗ್ತಾ ಇದೆ ಅಂದ್ರೆ ಏನಾದ್ರೂ ಸೂಚನೆಗಳು ಬಂದಿತ್ವಾ ಅಥವಾ ಷಡ್ಯಂತ್ರದ ಭಾಗನ? ಇದು ಕೆಲ ಸ್ಟೂಡೆಂಟ್ಸ್ಗಳನ್ನ ಗುರಿಯಾಗಿಸ್ಕೊಂಡು ಮಾನಸಿಕವಾಗಿ ಅವ್ರನ್ನ ಕುಗ್ಗಿಸೋದಕ್ಕಂತ ಈ ಪ್ರಯತ್ನ ಮಾಡಿದ್ರ ಅಂತ ಅನುಮಾನಗಳು ಬಂದೇ ಬರುತ್ತೆ ನಿಶ್ಚಿತವಾಗಿ. ಮಮತಾ, ಅನುಮಾನ ಬರುತ್ತೆ. ಆದರೆ KEA ತನ್ನ ಮಾರ್ಗಸೂಚಿಗಳೆಂದರೆ CET ಪರೀಕ್ಷೆಗೆ ಕ್ಲಿಯರ್ ಕಟ್ ಆಗಿ ಮಾರ್ಗಸೂಚಿಗಳನ್ನು ಮತ್ತೆ ಡ್ರೆಸ್ ಕೋಡನ್ನು ಬಿಡುಗಡೆ ಮಾಡಿತ್ತು. ಅದರಲ್ಲಿ ಎಲ್ಲೂ ಕೂಡ ಜನಿವಾರವನ್ನು ಹಾಕ್ಕೊಂಡು ಬರಬಾರ್ದು ಪರೀಕ್ಷೆಗೆ ಅನ್ನುವ ಅಂಶವನ್ನು ಉಲ್ಲೇಖ ಮಾಡಿರಲಿಲ್ಲ. ಆದರೂ ಕೂಡ ಬೀದರ್ ಮತ್ತೆ ಶಿವಮೊಗ್ಗದಲ್ಲಿ ಇಂಥ ಘಟನೆ ಆಗಿರೋದು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಏನಾದರೂ ಅಲ್ಲಿನ ಸಿಬ್ಬಂದಿಗಳು ಮಾಡಿದ್ರ ಅನ್ನುವಂಥ ಅನುಮಾನಗಳು ಕಾಡುತ್ತೆ. ಬೀದರ್ನಲ್ಲಿ ನಾನು ಜನಿವಾರ ಹಾಕ್ತೆ ಎಕ್ಸಾಮ್ ಬರೆಯಲ್ಲ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ ಎಕ್ಸಾಮ್ನೇ ಕೂರಿಸದೇ ಇರುವಂತಹ ಪರಿಸ್ಥಿತಿಗಳು ಬಂದಿದ್ದಾವೆ, ಕೂರಿಸಲಿಲ್ಲ ನಿನ್ನೆ. ಶಿವಮೊಗ್ಗದಲ್ಲಿ ಅನಿವಾರ್ಯವಾಗಿ ವಿದ್ಯಾರ್ಥಿ ಎಕ್ಸಾಮ್ ಬರೀಬೇಕು ಅನ್ನುವಂಥ ನಿಟ್ಟಿನಲ್ಲಿ ತನ್ನ ಜನಿವಾರವನ್ನ ಕತ್ತರಿಸಿಕೊಂಡು ಹೋಗಿ ಎಕ್ಸಾಮ್ ಬರೆದಿದ್ದೇನೆ. ಈ ರೀತಿಯ ಮನಸ್ಥಿತಿಗಳು ಯಾವ ರೀತಿಯಾಗಿ ಹೇಗೆ ತೋರಿಸುತ್ತೆ ಅನ್ನುವಂಥದ್ದು. ಈ ರೀತಿಯ ಘಟನೆ ಈ ವರ್ಷ ಮಾತ್ರ ನಡೆದಿಲ್ಲ. ಕಳೆದ ವರ್ಷದಲ್ಲಿ ಅಂದ್ರೆ KEA ನಡೆದಂತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಮಂಗಳಸೂತ್ರವನ್ನು ಕೂಡ ತೆಗೆದಂತ ಉದಾಹರಣೆ ಬಂದಿತ್ತು. ಆಗ ದೊಡ್ಡ ಮಟ್ಟದ ವಿರೋಧ ಆಗಿತ್ತು. ಈಗ ಜನಿವಾರದಲ್ಲಿ ಏನು ಮಾಡ್ಲಿಕ್ಕೆ ಅಂದ್ರೆ ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಡಿವೈಸ್ ಇಟ್ಕೊಂಡು ಬರೋಕ್ಕಾಗೋದಿಲ್ಲ. ಹೀಗಿದ್ರು ಕೂಡ ಯಾಕೆ ಜನಿವಾರವನ್ನು ತೆಗಿಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಹೀಗಾಗಿನೇ ಬ್ರಾಹ್ಮಣ ಸಂಘಟನೆಗಳು ಸ್ವತಃ ವಿದ್ಯಾರ್ಥಿಯೇ DCಗೆ ದೂರನ್ನ ಕೊಟ್ಟಿದ್ದಾರೆ. ಅವರು ತನಿಖೆನ ಮಾಡೋದಾಗಿ ಹೇಳಿದ್ದಾರೆ. ಒಂದ್ ವೇಳೆ ಈ ರೀತಿಯಾಗಿ ಜನಿವಾರ ತೆಗಿಸಬೇಕು ಅನ್ನುವಂತಹ ಆದೇಶವನ್ನು ಅಥವಾ ಸೂಚನೆ ಏನಾದರೂ ಕೊಟ್ಟಿದ್ರೆ ಖಂಡಿತವಾಗ್ಲೂ ಆ ಸಿಬ್ಬಂದಿಗಳ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇದು KEA ಆಗಿರುವಂತ ಎಡವಟ್ಟಲ್ಲ, ಸರ್ಕಾರದ ಮಂತ್ರಿಗಳು ಹೇಳಿ ಈ ತರ ಮಾಡಿದ್ದಾರೆ ಅಂತ ಹೇಳಿಕ್ ಬರೋದಿಲ್ಲ. ಆದ್ರೆ ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ಈ ರೀತಿಯಾದಂತಹ ಕ್ರಮ ಆಗಿದೆ. ಇನ್ನೊಂದು, ಈ ರೀತಿಯಾದಂತಹ ಘಟನೆಗಳಾದ್ರೆ ಸಹಜವಾಗಿ ವಿದ್ಯಾರ್ಥಿಗಳಿಗೆ
ಒಂದು ರೀತಿ ಇರಿಸು ಮುರುಸು ಆಗುತ್ತೆ. ಅವ್ರು ಓದ್ಕೊಂಡು ಬಂದಿರ್ತಾರೆ, ಈ ರೀತಿಯಾದಂತಹ ಸಮಸ್ಯೆಗಳಾದ್ರೆ ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ. ಇನ್ನು ಒಂದು ದಿನ ಅಂದ್ರೆ ಬುಧವಾರ ಪರೀಕ್ಷೆಗೆ ಅಲೌಡ್ ಮಾಡಿದ್ದಾರೆ, ಜನಿವಾರ ಹಾಕೊಂಡು. ಗುರುವಾರ ಅಂದ್ರೆ ನಿನ್ನೆ ಅಲೌಡ್ ಮಾಡಿಲ್ಲ, ಬೆಳಗ್ಗೆ ಅಲೌಡ್ ಮಾಡಿದ್ದಾರೆ, ಮಧ್ಯಾಹ್ನದ ಪರೀಕ್ಷೆಗೆ ಅಲೌಡ್ ಮಾಡಿಲ್ಲ. ಇದೆಲ್ಲವನ್ನು ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಏನಾದರೂ ಇದು ಮಾಡಿದ ಅನ್ನುವಂಥ ಅನುಮಾನಗಳು ಸಹಜವಾಗಿ ಕಾಡುತ್ತೆ. ಈಗ ಕೆಇ ಅಧಿಕಾರಿಗಳು ಕೂಡ ಈ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದೇವೆ, ಅವರು ಮಾಹಿತಿಯನ್ನೆಲ್ಲ DC ಅವರಿಂದ ಮಾಹಿತಿಗಳನ್ನ ತರಿಸ್ಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಇಎ ಯಾವ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಕ್ರಮ ಕೈಗೊಂಡ್ರು, ಯಾವ ಪುರುಷಾರ್ಥಕ್ಕದು? ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಹಾಳಾಗಿದೆ. ಅಲ್ಲಿ ತುಂಬ ಜನರನ್ನ ಮಾನಸಿಕವಾಗಿ ಕುಗ್ಗಿಸೋ ಪ್ರಯತ್ನ ಆಗಿದೆ. ಎಕ್ಸಾಮ್ ಎಂಟ್ರಿ ಪಡಿಬೇಕಾದ್ರೇ ಇಷ್ಟು ಪ್ರೆಷರ್ನಲ್ಲಿ ಹೋದಂತಹ ವಿದ್ಯಾರ್ಥಿ ಎಷ್ಟೇ ಪ್ರಿಪೇರ್ ಆಗಿ ಬಂದಿದ್ರು ಚೆನ್ನಾಗಿ ಬರೆಯೋದಕ್ಕಾಗುತ್ತಾ? ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ತುಳಿಯೋ ಪ್ರಯತ್ನದ ಭಾಗನ ಇದು ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ. ನೋಡಿ, ನಾನಾ ಆಯಾಮಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ.